ಅದು ಸಿದ್ದರಾಮಯ್ಯ ಯಾರು ಅಂತ ರಾಜ್ಯದ ಜನಕ್ಕೆ ಗೊತ್ತು ಅಲ್ರಿ. ರಾಜ್ಯದ ಮುಖ್ಯಮಂತ್ರಿ 3.5 ಎಕರೆ ಜಮೀನು ದೊಡ್ಡದೇನ್ರಿ. ಈ ಮಂಗ್ಮುಂಡೆವು ಏನಪ್ಪ ಅದನ್ನು ಮಾಡ್ತವೆ. ಅದು ಏನಾಯ್ತು ಅಂದ್ರೆ ಸಿದ್ದರಾಮಯ್ಯನವರು ಫಸ್ಟ್ ಏನು ಮಾಡ್ಬೇಕಾಯ್ತು, ಹೋಗ್ರೆ 14 ಸೈಟ್ ನನಗೆ ಬೇಡ, ನಡಿ ತಗೊಂಬಿಡಿ, ನನ್ನ ಜಮೀನು ಹೌದಲ್ಲ ಎನ್ಕ್ವೈರಿ ಆದಮೇಲೆ ಅದೇನು ತೀರ್ಮಾನ ಆಗುತ್ತೋ ಆಗಲಿ ಅಂತ ಅವತ್ತು ಹೇಳ್ಬಿಟ್ಟಿದ್ರೆ ಮುಗಿದೇ ಹೋಗಿತ್ತು. ಅಲ್ಲಿ ಏನಾಗಿದೆ, ನಾವು ಬಿಟ್ಟ ಮೇಲೆ ಅಲ್ಲಿ ಅಡ್ವೈಸರ್ಸ್ ಇಲ್ಲ. ಪಾಪ ಆತ ಆನೆಸ್ಟ್ ಮನುಷ್ಯ ಸಿದ್ದರಾಮಯ್ಯ. ಸುಮಾರು ನನಗೆ ರಾಜಶೇಖರ ಮೂರ್ತಿ ಕಾಲದಿಂದ ಹಿಡಿದು ಶಿವಾನಂದ ಸ್ವಾಮಿ ಅವರು, MC ಬಸಪ್ಪ, ಮೈಸೂರಿನ ಹಳೆಯ ಇತಿಹಾಸ, ಶಾಂತಮೂರ್ತಿ ಅವರು ತಾಲೂಕು ಬೋರ್ಡ್ ಮೆಂಬರ್ ಆಗಿದ್ದವರು, ಸೈಕಲ್ ಮೋಟ್ರಲ್ಲಿ ತಿರುಗಾಡಿ ಇಂಡಿಪೆಂಡೆಂಟ್ MLA ಗೆದ್ದ ಮನುಷ್ಯ ಆತ. ಆ ದುಡ್ಡು ಮಾಡಲಿಲ್ಲ, ಜನ ಮಾಡಿದ್ದಾನೆ. ಸೊ ಇದನ್ನು BJP ಅವ್ರಿಗೆ ಇಷ್ಟ ಹೇಳ್ತಕ್ಕಂಥದ್ದು. ಕುಮಾರಸ್ವಾಮಿಗೆ ಏನಾಗಿದೆ ಅಂದರೆ ಕೈಲಾದವ್ರು ಮೈಯೆಲ್ಲ ಪರಿಸ್ಕೊಂಡ್ರು ಅಂತ. ಪಾಪ ಮೋದಿಯನ್ನು ದೊಡ್ಡದಾಗ ಅವ್ರಿಗೆ ಸೀಟ್ ಕೊಟ್ಟವನೇ. ಅವ್ರ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಗೌಡ್ರು ಹೇಳೋ ಮದುವೆ ಮಾಡಿದ ಮೇಲೆ ಇನ್ನು ಹಳೆಯ ಸ್ಥಿತಿ ಏನು ಅಂದರೆ ಅವ್ರು ಸುಮ್ಮನೆ ಕುರ್ಸಿ ಮೇಲೆ ಕೂತಾರೋ ಮೆಂಬರ್ ಹಾಕೋ ಅಧಿಕಾರ ಅವ್ರಿಗಿಲ್ಲ. MPM ಫ್ಯಾಕ್ಟ್ರಿ ಶುರು ಮಾಡಿಸ್ಬಿಡ್ತೀನಿ VSL ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಅಲ್ಲಿ ಪಾರ್ಲಿಮೆಂಟ್ರಲ್ಲಿ ರಿಪ್ಲೈ ಕೊಟ್ಟರು, ಇಲ್ಲ ಬಂದ್ ಮಾಡಿದ್ದೀವಿ, ಮಾಡೋಕ್ಕಾಗಲ್ಲ ಅಂತ. ಕರೆಯದೆ ಬರವನ ಬರೆಯದೆ ಓದುವನ ಕರೆದು ಕೆಲದಿಂದ ಹೊಡೆಯ ಸರ್ವಜ್ಞ ಅಂತ. ಸಿದ್ದರಾಮಯ್ಯ ನಿಮ್ಮ ಸ್ನೇಹಿತರಲ್ವಾ ಸರ್, ಅವ್ರಿಗೆ ಬೆಂಬಲ ಪಾರ್ಟಿ ಬೇರೆ, ಸ್ನೇಹಿತರು ಬೇರೆ. ಈಗ 29ನೇ ತಾರೀಕಿಗೆ ನಾನು ಎಲ್ಲ ಶರಣರ ಮೀಟಿಂಗ್ ಕರೆದಿದ್ದೀನಿ. ನಾನು ಸಾಣೆಹಳ್ಳಿ ಸ್ವಾಮಿಗಳು, ಲಿಂಗಾಲೇಶ್ವರ ಸ್ವಾಮಿಯವರು, ಮಹಿಮಾ ಪಾಟ್ಲು, ನಾಡಗೌಡರು, ನಾವೆಲ್ಲ ಕೂತು ತೀರ್ಮಾನ ಮಾಡ್ತೀವಿ ಮುಂದಿನ ನಡೆ ನಮ್ಮ ಕಡೆ ಯಾವ ಕಡೆ ಇರಬೇಕಂತ. ಆಗಸ್ಟ್ 29ಕ್ಕೆ ರಾಮಕೃಷ್ಣ ಹೆಗಡೆ ಅವರ ಹುಟ್ಟಹಬ್ಬನ ಗಾಂಧಿ ಭವನದಲ್ಲಿ ಆಚರಿಸ್ತಾ ಇದ್ದೀವಿ. ಅವ ಸಾಯಂಕಾಲ ಕೂತು ತೀರ್ಮಾನ ಮಾಡಿ ಅದಾದ್ಮೇಲೆ ನೋಡೋಣ. ಒಟ್ಟಿನಲ್ಲಿ BJP ರಾಜ್ಯದಲ್ಲಿ ಬರಬಾರ್ದು. ಕಾಂಗ್ರೆಸ್ನವ್ರು ಕರೆದ್ರೆ ಹೋಗ್ತೀರಾ ನೀವು? ಕಾಂಗ್ರೆಸ್ನವ್ರು ಕರೆದ್ರೆ ಹೋಗ್ತೀರ ಅಂತ ನಾನು ಒಬ್ಬನೇ ಇಲ್ವಲ್ಲ. ನಾನು ಯಾವತ್ತೂ ಆನೆ ಸವಾರಿ ಕೇಳಲ್ಲ, ಕುದುರೆ ಸವಾರಿ ಕೇಳೋದು. ಆನೆ ಮೇಲೆ ಕೂತ್ರೆ ಪ್ರಯೋಜನ ಇಲ್ಲ, ಅವ್ರು ತೊಗೊಂಡೋಗೋ ಜಾಗಕ್ಕೆ ಹೋಗ್ಬೇಕು. ಕುದುರೆ ಅಂದರೆ ಲಗಾಮ್ ನಮ್ಮ ಕೈಯಾಗಿರುತ್ತೆ. ಸೊ ಅದನ್ನು ನಾವು ಬಯಸ್ತಕ್ಕಂಥದ್ದು. ಹಾಗಾಗಿ ಜನ ಏನು ಎಲ್ಲ ಸ್ನೇಹಿತರು ತೀರ್ಮಾನ ಮಾಡ್ತಾರೆ, ನೋಡೋಣ. ನನಗೇನು ಅಧಿಕಾರದ ಆಸೆ ಇಲ್ಲ, ನಾನೆಲ್ಲ ನೋಡಾಗಿದೆ. ನನಗೇನಂದ್ರೆ ಉತ್ತಮವಾದಂಥ ಜನ ಬರಬೇಕು. ನೋಡಿ, ಇಂಥ ತಪ್ಪು ಮಾಡಿದ್ರು ಕುಮಾರಸ್ವಾಮಿ, ಈಗ ಮತ್ತೆ ಪದೇ ತಪ್ಪು ಮಾಡೋದು ಬೇಕಾಗಿಲ್ಲ. ಇರೋಷ್ಟು ದಿವಸ ಇರಿ, ಸೆಪ್ಟೆಂಬರ್ ಅಕ್ಟೋಬರು ಅದಾದ್ಮೇಲೆ ಮುಗಿಯತ್ತಿದ್ರು. ನನಗೆ ಕರ್ಕೊಂಡೋಗಿ ನಂಬಿಸಿದ್ರು, ನನಗೆ ಮೋಸ ಮಾಡಿದರು. ನಾನು ದೇವ್ರಿಗೆ ಕೈ ಎತ್ತಿ ಹೇಳಿದೆ, ಪರಮಾತ್ಮ ನೀನೇ ನೋಡ್ಕೊಳಪ್ಪ ಅಂತ. ಈಗ ದೇವ್ರು ಅವ್ರಿಗೆ ತೋರಿಸ್ತಾ ಇದ್ದಾನೆ ಒಂದೊಂದು. ಸರ್, BJP ಅವರು ಇನ್ನು 2 ತಿಂಗಳ ಸರ್ಕಾರ ಬೀಳುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ ಸರ್. ಯಾರು ಸರ್ಕಾರ? ಮುಂದೆ ಇವರಿಗೆ ಭಾರಿ ಒಳ್ಳೆ ಕನಸು ಕಾಣ್ತಾ ಇದ್ದಾರೆ. ಫಸ್ಟು ಯಡಿಯೂರಪ್ಪ, ವಿಜೇಂದ್ರ, ಯತ್ನಾಳು, ಜಾರಕಿಹೊಳಿ, ನೀವು ಒಂದಾಗಿರಪ್ಪ, ನೀವು ಒಂದಾಗಿರಪ್ಪ. ಈ ಸರ್ಕಾರ ಇರುತ್ತೆ, ಸರ್ಕಾರ ಹೋಗಲ್ಲ. ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದುಡ್ಡಿನ ಅನಾನುಕೂಲತೆ ಇದೆ. 56,000 ಏನಿದೆ ಅಂತ ಹೇಳಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯ ನಿಭಾಯಿಸ್ತಾರೆ ಅನ್ನೋಕ್ಕಂತ ಒಂದು ವಿಶ್ವಾಸ ನನಗಿದೆ. ಅವನಿಗೆ ತಂದವ್ರು ನಾವು ಜನತಾ ಬಜಾರ್ನಲ್ಲಿ ಇದ್ದವ್ರು ಕೆಲಸ ಮಾಡಿಕೊಂಡು ಅವನಿಗೆ ಜನತಾ ಪಾರ್ಟಿ ಅಂತಂದು ನಿಲ್ಲಿಸಿ ಗೆಲ್ಲಿಸಿ ಈಗ ದೊಡ್ಡವ್ರು ಮಾಡಿದ್ವಿ. ಕೇಂದ್ರದ ಮಂತ್ರಿ ಆಗಿದ್ದಾರೆ, ಸಂತೋಷ. ನಮ್ಮ ಕುಡಿ ಎಲ್ಲಿದ್ರೇನಂತೆ. ಸೊ ಅದಕ್ಕೆ ಒಳ್ಳೊಳ್ಳೆಯವರು, ಸಜ್ಜನರನ್ನು ತರಬೇಕು ರಾಜಕಾರಣದಲ್ಲಿ. ಆ ಸಂಕಲ್ಪ ಮಾಡ್ಕೊಂಡು ಕೆಲಸ ಮಾಡ್ತಿರೋದು. ನೋಡೋಣ ಮುಂದೆ. ಇತ್ತೀಚೆಗೆ ನೀವು ಸಾರ್ವಜನಿಕವಾಗಿ ಕಾಣಿಸ್ಕೊಂತಿರೋದು ಕಡಿಮೆ ಆಗಿದೆಯಲ್ಲ ಸರ್? ಸಾರ್ವಜನಿಕವಾಗಿ ಯಾವತ್ತಿದ್ರು ಹುಲಿ ಹಗಲೆಲ್ಲ ಹೊರಗೆ ಬಂದ್ರೆ ಮರ್ಯಾದಿರಲ್ಲ. ಟೈಮ್ ಬಂದಾಗ ಹೊರಗೆ ಬರಬೇಕು. ನಾವು ಯಾಕಂದರೆ ತುಂಬಿದ ಕೂಡ ತುಳ್ಕಲ್ಲ ಅಂತ ಹೇಳಿದ್ದಾರೆ. ಹೋದ ಕಡೆ ಎಲ್ಲ ಇಷ್ಟು ಹೇಳ್ತೀವಿ, ನನಗಿಂತ ಕಿರಿಯರಿಲ್ಲ, ಹಿರಿಯರಿಗಿಂತ ಮೇಲಿಲ್ಲ, ಬೇಡವನಿಲ್ಲದೆ ಬಡವನಾದನಯ್ಯ ಅಂತ ತಿಳ್ಕೊಳ್ತಾ ಇದ್ದೀನಿ. ಭಕ್ತಾದಿಗಳು ಸೇರ್ತಾ ಇದ್ದಾರೆ, ಹೋಗ್ತಾ ಇದ್ದೀವಿ ಮಾಡ್ಕೊಂಡು. ಬಟ್ ಒಂದೇನಂದ್ರೆ ನನಗಿರೋದು 2ನೇ ಡಿಗ್ರಿ.
ಕರಪ್ಟ್ ಅಲ್ಲ, ಕಮ್ಯುನಲ್ ಅಲ್ಲ, ಸಾಕು. ನನಗೆ ಸಿಕ್ಕಿರೋ ದೊಡ್ಡ ಬಿರುದುಗಳು ಕಮ್ಯುನಲ್ ಅಲ್ಲ, ಕರಪ್ಟ್ ಅಲ್ಲ. ಎಲ್ಲೋದ್ರೂ 2 ತುತ್ತು ಪ್ರಸಾದ ಸಿಗುತ್ತೆ, ದರ್ಶನ ಸಿಗುತ್ತೆ. ಯಾವ ಜಾತಿಯವ್ರ ಮನೆ ಹೋಗಲಿ ಆಧಾರದಿಂದ ಕರೀತಾರೆ, ಬರ್ಮಾಡ್ಕೊತಾರೆ. ಸಾರ ಸಜ್ಜನರ ಸಂಘ ಮಾಡುವುದು, ದುರದುರ್ಜನರ ಸಂಘ ಬೇಡವಯ್ಯ. ಅದು ಇಟ್ಕೊಂಡಿದ್ದೀವಿ, ದೇವರಿಂದ ನೋಡಿ. ನೀವು ರಾಜ್ಯಾಧ್ಯಕ್ಷ ಇದೇ ಅವರೇ ಬರ್ಕೊಟ್ಟವ್ರೆ. ಹಾಂ ಸರ್. ನಾನೇ ಅಧ್ಯಕ್ಷ ಅಂತ ಅವ್ರು ಇನ್ನೂ ಹೈಕೋರ್ಟ್ನಲ್ಲಿ ಉದಯ ಒಳ್ಳ ಕೈಲಿ ಅಫಿಡವಿಟ್ ಹಾಕ್ಸವ್ರೆ. ಇನ್ನೂ ನನಗೆ ತೆಗೆದಿಲ್ಲ, ಇನ್ನೂ ತಲಾಕ್ ಹೇಳಲಿಲ್ಲ ನಾನು. ಹಾಂ ಸರ್. ನಾನೇ ಗಂಡ. ಕೇಸ್ ಏನಾಗುತ್ತೆ ಅಂತ ನೋಡೋಣಂತೆ. ಹಾಂ ಸರ್. ಈಗ ತಲಾಕ್ ಕೊಡೋವರೆಗೂ ನೀವೇ ಮುಂದುವರಿತೀರಾ? ಹೌದು, ನಾನು ಎಲೆಕ್ಟೆಡ್ಡು. ಹಾಂ ಸರ್. ನಾನೇ ನಮ್ಮ ಅಪ್ಪ ಮಾಡಿದ ಪ್ರೆಸಿಡೆಂಟ್ ಅಲ್ಲ, ಜನತಾದಳದ ಕಾರ್ಯಕರ್ತರು, ಜನತಾದಳದ ಆಯ್ಸಿ ಬಂದಂಥ ಸದಸ್ಯರು ಆರಿಸಿ 3 ವರ್ಷಕ್ಕೆ ನನಗೆ ಕೂರಿಸಿರೋದು. ಹಾಂ ಸರ್. ನಾನು ಕುಮಾರಸ್ವಾಮಿಗೆ ಅವ್ರ ಅಪ್ಪ ಮಾಡಿದ್ರು, ನಾನೇ ನಮ್ಮ ಅಪ್ಪ ಹೇಳಿದ್ರಲ್ಲ. ನನಗೆ ಮಾಡಿರ್ತಕ್ಕಂಥದ್ದು ನನ್ನ ಪಕ್ಷದ ಕಾರ್ಯಕರ್ತರು, ಜನ ಪಕ್ಷದ ಕಾರ್ಯಕರ್ತರು ಇವತ್ತು ಮೆಜಾರಿಟಿ ನನ್ನ ಜೊತೆಲಿದ್ದಾರೆ. ಲೈಟ್ ಆಫ್ ಆಗಲಿ ಹೊರಗೆ ಬರ್ತಾರೆ ನೋಡಿ. ಓಕೆ ಸರ್.